ಇವತ್ತು ನಿಜವಾಗ್ಲೂ ಸಿದ್ದರಾಮಯ್ಯನವರಿಂದ ಒಂದು ನಿರೀಕ್ಷೆ ಮಾಡಿದ್ದೆ ನಾನು. ಅಂದರೆ ಅಲ್ಲಿ ವಾಲ್ಮೀಕಿ ಹಗರಣ ಸಖತ್ತಾಗಿ ಮಾತಾಡಿದರು, 22 ಹಗರಣಗಳನ್ನು ಕೊಡ್ತೀವಿ ಅಂತೆಲ್ಲ ಹೇಳಿದರು. ಓಕೆ, ಆಮೇಲೆ ಬೇರೆ ಬೇರೆ ನಿಗಮಗಳಿಗೆ ಹೋಗಿರುವ ಎಲ್ಲ ದುಡ್ಡು ವಾಪಸ್ ತಗೊಂಡಿದ್ದಾರೆ. ಒಂದು ಏನು ನಿಗಮ ಇದೆ ಟೋಟಲ್ ಅಲ್ಲಿ ಒಂದು 1700 ಕೋಟಿ ಇದೆ, ಎಲ್ಲ ವಾಪಸ್ ಬರಬೇಕು ಅಂತ ಹೇಳಿದ್ದಾರೆ. ಓಕೆ ಫೈನ್. ಆದರೆ ಇವತ್ತು ಬೆಳ್ಳಂಬೆಳಗ್ಗೆ ಅವರು ಉತ್ತರ ಕನ್ನಡದಲ್ಲಿ ಇರಬೇಕಾಗಿತ್ತು, ಆ ಜನರ ಮಧ್ಯೆ ಇರಬೇಕಾಗಿತ್ತು. ಆಗೇನಾಗ್ತಿತ್ತು ಗೊತ್ತಾ, ಇವರು ಎಲ್ಲ ವಿರೋಧ ಪಕ್ಷಗಳು ಎಷ್ಟೇ ಬೊಬ್ಬೆ ಹೊಡಿಲಿ, ನೋಡ್ರಿ ಸಿದ್ದರಾಮಯ್ಯನವರು ತಮ್ಮ ಕೆಲಸದಲ್ಲಿ ನಿರತರಾಗಿದ್ದಾರೆ ಅಂತ ಹೇಳ್ಬೋದಾಗಿತ್ತು. ಆಮೇಲೆ ವಿಪಕ್ಷಗಳು ಬಿಡಿ, ವಿಪಕ್ಷಗಳಿಗೆ ಹೆಂಗೆ ಪ್ರೊಟೆಸ್ಟ್ ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಕೇಂದ್ರದಿಂದ ಗುಮ್ತಾ ಇದ್ದಾರೆ ಅಂತ ಇವರು ಏನೋ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ ಅಷ್ಟೇ. ಡಾಕ್ಯುಮೆಂಟ್ ಇಟ್ಕೊಂಡು ಯಾವನೂ ಮಾತಾಡ್ತಾ ಇಲ್ಲ. ಹೆಂಗೆ ಬೆವರಿಳಿಸಬೇಕು ಅಂತಂದರೆ, ಯಾರು ಭ್ರಷ್ಟಾಚಾರ ಮಾಡಿದರೆ ಹಂಗಂಗೆ ಸದನದಲ್ಲಿ ಅವಕಾಶ ಇರುತ್ತೆ, ಫೇಸ್ ಟು ಫೇಸ್ ಅವಕಾಶ ಇರುತ್ತೆ. ಅಲ್ಲಿ ಮೈಕ್ ಇಟ್ಕೊಂಡು ಮಾತಾಡಬೇಕು ಅಂತಲ್ಲ, ನೀವು ಮಾಡಿದ್ದೀರೋ ಇಲ್ವೋ ಅಂತ ಕೇಳಬೇಕಾಗುತ್ತೆ. ಕೇವಲ ಉತ್ತರ ಕನ್ನಡ ಮಾತ್ರ ಅಲ್ಲ ಸರ್, ಇಡೀ ರಾಜ್ಯಾದ್ಯಂತ ಎಷ್ಟು ಪ್ರಾಬ್ಲಮ್ ಇದೆ ನಿಮ್ಗೆ ಹೇಳ್ತೀನಿ ಕೇಳಿ. ಈ ನಾಯಕರು ಎಲ್ಲಿದ್ದೀರಪ್ಪ, ಬನ್ನಿ ನೋಡಿ. ಯಾವುದೆಲ್ಲ ರಾಜ್ಯದ ಬಹುಪಾಲು ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಬಹುಪಾಲು ಭಾಗ. ಚಿರೂರಿನಲ್ಲಿ ಗುಡ್ಡ ಕುಸಿದು 7 ಮಂದಿ ಸಾವನ್ನಪ್ಪಿದ್ದಾರೆ. ಯಾರಾದರೂ ಹೋದ್ರಾ? CM DCM ಹೋದ್ರಾ? ಹೇಳಿದ್ರಾ? ನೋ. ಕಂದಾಯ ಸಚಿವರೊಂದು ಕೆಲಸ ಮಾಡ್ತಾ ಇದ್ದಾರೆ, ಅದರಲ್ಲಿ 2 ಮಾತಿಲ್ಲ. ಕೃಷ್ಣ ಬೈರೇಗೌಡರು. ಇನ್ನು ಶಿರೂರಿನಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾನೇ ಇದೆ. ಆಯಿತು, ಒಂದೇನಾ? ಅಲ್ಲ. ಹಾವೇರಿ ಮೇಲ್ಛಾವಣಿ ಕುಸಿದು 3 ಸಾವನ್ನಪ್ಪಿದ್ದಾರೆ. ಯಾರಾದರೂ ಹೋದ್ರಾ? ಹಾವೇರಿ ಜಿಲ್ಲೆಯ ಮಾದಾಪುರದಲ್ಲಿ ಘೋರ ದುರಂತ ಸಂಭವಿಸಿದೆ. ಯಾರಾದರೂ ಹೋದ್ರಾ? ಮಹಿಳೆ ಸೇರಿದಂತೆ ಅವಳಿ ಜವಳಿ ಕಂದಮ್ಮಗಳು ಸಾವನ್ನಪ್ಪಿವೆ. ಹೋದ್ರಾ? 3 ಜನ ಆಸ್ಪತ್ರೆಯಲ್ಲಿ ನರಳುತ್ತಾ ಇದ್ದಾರೆ. ನೀವು ಹೋದ್ರಾ? ಮೈಸೂರು ಮನೆಗೋಡೆ ಕುಸಿದು ಬಾಣಂತಿ ಸಾವಿಗೀಡಾಗ್ತಾರೆ. ಆ ತಾಯಿ ಮನೆ ಕುಸಿಯುವಾಗ ಎದ್ದೇಳಕ್ಕಾಗಲ್ಲ, ಮಗುವನ್ನ ಮನೆಯಿಂದ ಹೊರಕ್ಕೆ ಎಸೆದು ಬಿಡ್ತಾರೆ. ಮನೆಯಿಂದ ಹೊರತಳ್ಳಿದ್ದಕ್ಕೆ ಒಂದು ಮಗು, 2 ವರ್ಷದ ಮಗು ಬದುಕಿದೆ. ಈಗ ಬದುಕುಳಿರುವ ಮಗು ತಾಯಿ ಇಲ್ಲದೆ ತಬ್ಬಲಿ ಆಯ್ತು. ಹೋದ್ರ ನೀವು ಯಾರಾದರೂ? ಇನ್ನು ಬೆಳಗಾವಿ ಹೆರಿಗೆಗೆ 4 ದಿನ ಇದೆಯಂತೆ. ಮನೆ ಕುಸಿದೋಗಿದೆ. ನೀವು ಒಂದು ಮನೆ ಕುಸಿದ್ರೆ ಎಷ್ಟು ಕೊಡ್ತೀರಿ? 5 ಲಕ್ಷ, 2 ಲಕ್ಷ, 50,000 ಯಾರಿಗೆ? ಇನ್ನು ಕಸಮಳಗಿಯ ಗರ್ಭಿಣಿಯ ಗೋಳು ಕೇಳೋರು ಯಾರು ಅಲ್ಲಿ? ಆ್ಯಂಡ್ ಉಡುಪಿ ವಿದ್ಯುತ್ ತಂತಿ ತಗುಲಿ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಇದು ಯಾಕೆ ಆಗ್ತಾ ಇದೆ ಅಂತಂದರೆ ಮಳೆ ಕಾರಣಕ್ಕಾಗಿ ಆಗ್ತಾ ಇದೆ. ಅದಕ್ಕೆ ಕೇಳ್ತಾ ಇದ್ದೀನಿ. ನೀವು ದಿನ ಸಾಯೋರಿಗೆ ಹೇಳೋರು ಯಾರು? ಆ ಪ್ರಶ್ನೆಗೆ ಉತ್ತರ ಇಲ್ಲ. ಅದನ್ನು ನಾವು ನಿಮ್ಮ ಹತ್ರ ಕೇಳ್ತಾ ಇಲ್ಲ. ಏನೋ ಒಂದು ಆಕ್ಸಿಡೆಂಟ್ ಆಯ್ತದೆ, ನಾವೇನು ಮಾಡೋಕ್ಕೆ ಹೇಳಿ. ನೀವು ಮಳೆ ಬರ್ತಾ ಇದೆ, ವಿಪರೀತವಾದ ಮಳೆ ರಾಜ್ಯಾದ್ಯಂತ. ಶಿವಮೊಗ್ಗ ಹಳ್ಳ ದಾಟಲು ಹೋಗಿ ಎತ್ತು ಎಮ್ಮೆ ಹಸು ಸಾವಿಗೀಡಾಗಿದೆ. ಒಬ್ಬ ಬೇಕಲ್ಲ MLA MP ಮಂತ್ರಿ, ನಾವು ಇದೀನಪ್ಪ ನಿಮ್ಮ ಜೊತೆ ಅಂಥೇಳಿ. ಮನೆ ಕುಸಿತ, ಮನೆಗೆ ನೀರು ನುಗ್ಗಿದ ಕೇಸ್ 1000 ಇದೆ. ಎಷ್ಟೆಷ್ಟು ಮನೆಗಳಿಗೆ ನೀರು ನುಗ್ಗಿದೆ? ಎಲ್ಲಿದ್ದೀರಿ ಹೇಳ್ರಪ್ಪ ರಾಜಕಾರಣಿಗಳೇ? ಯಾರೆಲ್ಲ ಹೋಗಿದ್ದೀರಿ? ಲೀಸ್ಟ್ ಕೊಡಿ, ನಮಗೆ ಹಾಕ್ಕೊಂಡು ಪೂಜೆ ಮಾಡ್ತೀವಿ. ಈ ಜನರ ಗೋಳು ಕೇಳೋಕ್ಕೆ ಒಬ್ಬರಾದರೂ ಹೋಗಿದ್ದೀರಾ? ನಿಮ್ಮದೇ ಇದೆಯಲ್ಲ ಗೋಳು. ವಾಲ್ಮೀಕಿ ಹಗರಣ, ಆಮೇಲೆ ಮೂಡ ಹಗರಣ, ಸೂಡ ಹಗರಣ, ಈಗ ಮುಖ್ಯಮಂತ್ರಿಗಳಿಗೆ ಕೊಟ್ಟ 22 ಹಗರಣ. ನಾವು ಇದೇ ಮಾಡ್ಕೊಂಡು ಕೂತ್ಕೊಳ್ಳೋ ಬಾಜಾ ಭಜಂತ್ರಿ, ಇದೇ ಮಾಡೋಣ. ನಿಮ್ಗೆ ಅಧಿಕಾರ ಕೊಟ್ಟಿದ್ದೀವಿ, ನೀವು ನಿಮ್ಮನ್ನು ಸೇಫ್ ಗಾರ್ಡ್ ಮಾಡ್ಕೊಳ್ಳಿ. ನೀವು ಅದನ್ನು ಬಿಟ್ಟರೆ ನಾನು ಇದನ್ನು ಬಿಡ್ತೀನಿ, ನೀವು ಅದನ್ನು ಬಿಟ್ಟರೆ ನಾನು ಇದನ್ನು ಬಿಡ್ತೀನಿ. ಆ್ಯಂಡ್ ನೆಕ್ಸ್ಟ್, ಉತ್ತರ ಕನ್ನಡದಲ್ಲಿ ಮಳೆಯಿಂದಾಗಿ ಈಗಾಗಲೇ 7 ಮಂದಿ ಮೃತಪಟ್ಟಿದ್ದಾರೆ. 5 ಮನೆಗಳು ಹಾರಿ ಹೋಗಿದೆ, ಪಾಯ ಮಾತ್ರ ಉಳಿದಿದೆ. ಅಲ್ಲೊಂದು ನಾಯಿ ಪಾಪ ತನ್ನ ಕುಟುಂಬಸ್ಥರಿಗಾಗಿ ಹುಡುಕಾಟ ಮಾಡ್ತಾ ಇದೆ. ಮತ್ತೊಂದು ಕಡೆ ಗಂಗಾವಳಿ ನದಿಗೆ ಬಿದ್ದಂಥ 2 ಟ್ಯಾಂಕರ್ ಅದರ ಗ್ಯಾಸ್ ಲೀಕ್ ಮಾಡಿ ಒಂದು ರೀತಿಯಲ್ಲಿ ಪ್ರಾಣಾಪಾಯದಿಂದ ಎಲ್ಲರೂ ಪಾರಾಗಿದ್ದಾರೆ. ಆದರೆ ಗುಡ್ಡ ಕುಸಿದು ಒಂದು ಬೆನ್ಸ್ ಲಾರಿ ಅದರ ಒಳಗಿದೆ ಅನ್ನುವಂಥದ್ದು ಮಾಹಿತಿ ಬರ್ತಾ ಇದೆ. ಕೇರಳ ಸರ್ಕಾರ ಬಂದು ಇಲ್ಲಿ ವ್ಯಾಪಕ ಶೋಧನೆ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಗುಡ್ಡ ಕುಸಿದಿದೆ, ಅದರೊಳಗೆ ಒಂದು ಲಾರಿ ಸಿಕ್ಕಾಕೊಂಡಿದೆ. ಅದರೊಳಗೊಬ್ಬ ಡ್ರೈವರ್ ಇದ್ದಾನೆ, ಆತನ ಹೆಸರು ಅರ್ಜುನ್. ಆತ ಮಲಗಿದ್ದ. ರಾತ್ರಿ ಲಾರಿ ಮೇಲೆ ಮಣ್ಣು ಬಿದ್ದಿದೆ. ಒಂದು 60 ಟನ್ನಷ್ಟು ಮಣ್ಣು ಬಿದ್ದಿದೆ. ಆಮೇಲೆ ಸುರತ್ಕಲ್ನಿಂದ ವಿಶೇಷ ತಜ್ಞರನ್ನು ಕರೆಸಿ ಮೆಟಲ್ ಡಿಟೆಕ್ಟರ್ ಮಾಡಲಾಗಿದೆ. ಆಗ ಅಲ್ಲಿ ಏನೋ ಒಂದು ಇದೆ, ಲಾರಿ ಅಂತ ಪ್ರೂವ್ ಆಗಿಲ್ಲ. ಆದರೆ
ಈ ಭಾರತ್ ಬೆನ್ಸ್ ಗಾಡಿ ಅವರಿದ್ದಾರಲ್ಲ, ಅವರು ಡಿಟೆಕ್ಟ್ ಮಾಡಿದಾಗ ನಮ್ಮ ಗಾಡಿ ಇದರ ಕೆಳಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಏನು ಮಾಡಬೇಕಿತ್ತು ನಮ್ಮ ರಾಜಕಾರಣಿಗಳು? ಇವತ್ತು ರಜೆ ಇದೆ ಸೆಷನ್ಗೆ, ಸದನಕ್ಕೆ ಎಲ್ಲ ಓಡೋಗ್ಬೇಕಿತ್ತಲ್ವಾ? ಇವರೆಲ್ಲರೂ ಕೂಡ ವಾಲ್ಮೀಕಿ ಹಗರಣದಲ್ಲಿ ಹೆಂಗೆ ಬಚಾವಾಗೋದು, ಮೂಡಾ ಹಗರಣದಲ್ಲಿ ಹೆಂಗೆ ಬಚಾವಾಗೋದು, ಇದರಲ್ಲೇ ಬ್ಯುಸಿಯಾಗಿದ್ದಾರೆ. ರಾಜ್ಯದ ಜನ ರಾಜಕಾರಣಿಗಳು ಬರದೇ ಇದ್ದಾಗ, ಮಂತ್ರಿಗಳು ಬರದೇ ಇದ್ದಾಗ ಚೀತು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಯಾವ ರೀತಿಯ ಸಮರೋಪಾದಿಯಲ್ಲಿ ಕೆಲಸ ಆಗಬೇಕಾಗಿತ್ತು. ನೀವು ಏನು ಬೇಕಿದ್ರು ಅಂದ್ಕೊಳ್ಳಿ ಸರ್. ಈ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಒಬ್ಬರೇ ಮುಖ್ಯಮಂತ್ರಿ ಇದ್ದರು, ಯಾವುದೇ ಸಚಿವ ಸಂಪುಟ ಇರಲಿಲ್ಲ. ಉತ್ತರ ಕರ್ನಾಟಕದಲ್ಲಿ ನೆರೆ ಬಂದುಬಿಡ್ತು. 1 ತಿಂಗಳು ಆ ಮನುಷ್ಯ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡಿದ್ದಾರೆ. ನಾವು ನೋಡಿದ್ದೀವಿ ಸ್ವತಃ. ಒಬ್ಬರೇ ಒಬ್ಬ ಮಂತ್ರಿ ಇರಲಿಲ್ಲ. ಇವರಿಗೇನಾಗಿದೆ? 136 ಸ್ಥಾನ ಬಂದಿದೆ. ಯಾರೆಲ್ಲ ಓಡಾಡಿ ಅಲ್ಲಿ ನಿರ್ವಹಣೆ ಮಾಡಬೇಕಾಗಿತ್ತು. ಈಗ ಕುಮಾರಸ್ವಾಮಿ ಅವರು ಹೋದ ತಕ್ಷಣ ಇವರಿಗೆ ಉರಿ ಶುರುವಾಗಿದೆ. ನಾಳೆ ಹೋಗ್ತಾರಂತೆ. ಇಲ್ಲಿ ತನಕ ಏನು ಮಾಡ್ತಾಯಿದ್ರು? ಓಕೆ, ಅಲ್ಲಿ ಯಾರು ಉಸ್ತುವಾರಿ ಸಚಿವರಿದ್ದಾರೆ, ಮಂಕಾಳ ವೈದ್ಯ ಇದ್ದಾರೆ, ಸತೀಶ್ ಸೈಲ್ ಇದ್ದಾರೆ. ಆದರೆ ಕೇರಳದವರು ನಮ್ಮನ್ನು ಟೀಕೆ ಮಾಡ್ತಾ ಇದ್ದಾರೆ, ನೀವು ಲೇಟ್ ಮಾಡ್ತಾ ಇದ್ದೀರಿ, ಇಲ್ಲ ಅಂತಂದರೆ ನಮ್ಮ ಹುಡುಗ ಅರ್ಜುನ್ ಬದುಕ್ತಾ ಇದ್ದ ಅಂತ ಹೇಳಿ. ಬನ್ನಿ ಇದರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿ ನಿಮ್ಮ ಮುಂದೆ. ಇದು ಯಾವ ನಾಟಕ ಕಂಪನಿ? ಏನಾಗಿದೆ ನಿಮಗೆ ಅಲ್ಲಿ? ಕೈಯಲ್ಲಿ ಕಬ್ಬಿನ ಕೊಡಿ, ಒಂದು ಕುತ್ಕೊಳ್ಳಿ. ನಿತ್ಯ 60 ಲಕ್ಷ ಖರ್ಚು ಮಾಡಿ ಅಧಿವೇಶನ ನಡೆಸಿದ್ರೇನು ಫಲ? ನಮ್ಮ ಮತ ಪಡೆದು ಶಾಸಕರಾದ ಮಹಾನುಭಾವರು ಸದನದಲ್ಲಿ ಸಾಂಗ್ ಹಾಡ್ತಾರೆ, ಬಾಯಿಗೆ ಬಂದಂತೆ ಬಡಬಡಿಸ್ತಾರೆ. ಸರ್ಕಾರದಿಂದಲೇ ಊಟದ ವ್ಯವಸ್ಥೆ. ನಿದ್ರೆ ಬಂದ್ರೆ ಮಲಗೋಕೆ ವಿಧಾನಸಭೆಯ ಮೊಗಸಾಲೆಯಲ್ಲೇ ಮೆತ್ತನೆಯ ಕುರ್ಚಿ ಭಾಗ್ಯ. ಅದೇ ಕಾರಣಕ್ಕೆ ನಮ್ಮ ನಾಯಕರು ತಿನ್ನೋದು, ಮಲಗೋದು, ಸಾಂಗ್ ಹಾಡೋದು, ಕೂಗಾಡೋದನ್ನೇ ಕಾಯಕ ಮಾಡಿಕೊಂಡು ಮತದಾರನನ್ನೇ ಮರೆತಿದ್ದಾರೆ. ಕಂಡಲ್ಲೆಲ್ಲ ಲೂಟಿಕೋರದ್ದೇ ಸದ್ದು ಕೇಳಿ ಬರ್ತಿದ್ಯಲ್ಲ ಸಾರ್ ಅಂತ DCM DK ಶಿವಕುಮಾರ್ರನ್ನ ಕೇಳಿದ್ರೆ ನಮ್ಮ ಅಧಿಕಾರಿಗಳು ಬಹಳ ಕದೀಮ್ರಿದ್ದಾರೆ ಅಂತ ಅವರೇ ಸರ್ಟಿಫಿಕೇಟ್ ಕೊಟ್ರು. ಯಾಕೆಂದ್ರೆ ಈ ಆಫೀಸರ್ಸ್ ಎಲ್ಲ ಕೆಲವರೆಲ್ಲ ಬಹಳ ಕದೀಮ್ರಿದ್ದಾರೆ. ಕದೀಮ್ರು ಅಲ್ಲಿದ್ದ ಕದೀಮ್ರು ಇಲ್ಲೂ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲೂ ಈಗ ನೋಡಿದಿರಲ್ಲ, 300-400 ಕೋಟಿ ರೂಪಾಯಿ ತಿನ್ಬಿಟ್ಟು ತಿರ್ಗಾ ಅದೇ ಅಧಿಕಾರಿಗಳು ಇಲ್ಲಿದ್ದಾರೆ. ಸೊ ಎಲ್ಲ ಬಹಳ ಎಚ್ಚರಿಕೆಯಿಂದ ಇರಬೇಕು. ಆಮೇಲೆ ಕೆಲವರೆಲ್ಲ ಡಿಗ್ರೇಡ್ ಅವರು ಈ ಕ್ಲರ್ಕ್ಗಳಿಗೆಲ್ಲ ತಗೊಂಡೋಗಿ ಸೂಪ್ರೆಂಟು, ಬೇರೆ MD ಅಂತೆಲ್ಲ ಕೆಲವರೆಲ್ಲ ಮಾಡಿಬಿಟ್ಟಿದ್ದಾರೆ. ಅಂಥವೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟು ಮುಂಜಾಗ್ರತೆಯಾಗಿ ಅದನ್ನೆಲ್ಲ ನಮ್ಮ ಟ್ರೆಜರಿಲಿ ಕಂಟ್ರೋಲ್ ಇಡಕ್ಕೆ ಏನು ವ್ಯವಸ್ಥೆ ಬೇಕೋ ಮಾಡ್ತಾ ಇದ್ದೀವಿ. ನಾಗೇಂದ್ರ ಆಗಲಿ, ದಗ್ಗಲ್ಲಾಗಲಿ ಅವರ ಪಾತ್ರ ಇಲ್ಲೇ ಇಲ್ಲ ಅಂತೇಳಿ ನಾನು ಫ್ಲೋರಲ್ಲೇ ಹೇಳ್ತೀನಿ ಅಂತ ಹೇಳಿದ್ರು. ಈಗ ಅದಕ್ಕೆ ಸಮರ್ಥನೆ ಕೊಡೋ ರೀತಿ ಸಿದ್ದರಾಮಯ್ಯನವರು ಕೂಡ ಯಾರ್ದು ಪಾತ್ರ ಇಲ್ಲ, ಎಲ್ಲ ಅಧಿಕಾರಿಗಳು. ನಾವು ರೂಲಿಂಗ್ ಪಾರ್ಟಿ ಇದ್ದಾಗ ಇದೇ ಸಿದ್ದರಾಮಯ್ಯನವರು ಈ ಥರ ಹಗರಣ ಆದಾಗ ಅಧಿಕಾರಿಗಳು ಅಂತ ಹೇಳಿದ್ರೆ ನೀವೇನು ಕತ್ತೆ ಕಾಯ್ತೀರಾ ಅಂತ ಹೇಳಿದ್ರು. ಈಗ ನಾನು ಅವ್ರನ್ನ ಕೇಳ್ತೀನಿ, ಎಲ್ಲ ಅಧಿಕಾರಿಗಳೇ ಮಾಡಿದ್ರೆ ನೀವೇನು ಕತ್ತೆ ಕಾಯ್ತಾ ಇದ್ದೀರಾ? ನಿಮ್ಮ ಮಾತನ್ನು ನಿಮಗೆ ಹೇಳ್ತಾ ಇದ್ದೀನಿ. ನಿನ್ನೆ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಜೆಪಿ ಆಡಳಿತಾವಧಿಯ 21 ಹಗರಣಗಳನ್ನ ತನಿಖೆಗೆ ಒಪ್ಪಿಸ್ತೇನೆ ಎಂದಿದ್ರು. ಹಾಲಿ ಸಿಎಂ ಹೇಳಿಕೆಯನ್ನ ಮಾಜಿ ಸಿಎಂ ಕೇಂದ್ರ ಉಕ್ಕಿನ ಮಂತ್ರಿ ಕುಮಾರಸ್ವಾಮಿ ಗೇಲಿ ಮಾಡಿದ್ರು. 2011 ಮತ್ತು 2012ರಲ್ಲಿ ನಡೆದ ಹಗರಣಗಳ ಬಗ್ಗೆ ಸಿದ್ದರಾಮಯ್ಯ ಯಾರಿಂದಲೋ ಬರೆಸಿಕೊಂಡು ಬಂದು ಸದನದಲ್ಲಿ ಓದಿದ್ದಾರೆ. 2013ರಿಂದ 2018ರವರೆಗೆ ರಾಜ್ಯದಲ್ಲಿ ಅವರ ಸರ್ಕಾರವೇ ಇತ್ತು. ಆಗ ಯಾಕೆ ಸುಮ್ಮನಿದ್ರು ಅಂತ ಪ್ರಶ್ನೆ ಮಾಡಿದ್ರು. 21 ಪ್ರಕರಣಗಳನ್ನು ಈಗ ಹುಡುಕಿದ್ದಾರೆ, ತನಿಖೆ ಮಾಡ್ತೀವಿ, ಎಲ್ಲರನ್ನು ಜೈಲಿಗೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ. 2010, 2011, 12ರಲ್ಲಾಗಿರ್ತಕ್ಕಂಥ ಪ್ರಕರಣಗಳ ಬಗ್ಗೆನೂ ಚರ್ಚೆ ಮಾಡಿದ್ದಾರೆ. 2013ಕ್ಕೆ ಇವರೇ ಮುಖ್ಯಮಂತ್ರಿ ಇದ್ದರು. 12ರಲ್ಲಾದಂಥ ಪ್ರಕರಣವನ್ನು ಈಗ ಗುಮ್ಮ ಬಿಡ್ತೀನಿ ಅಂತ ಹೇಳಿ BJಪಿಯವರ ಮೇಲೆ ಹೊರಟಿದ್ದಾರೆ. 5 ವರ್ಷ ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ರು? ಇಂದು ಕುಮಾರಸ್ವಾಮಿ ಸಂತ್ರಸ್ತರ ಗೋಳು ಕೇಳೋಕೆ ಹೋಗಿದ್ರು. ಕಾರವಾರದ ಶಿರೂರು ಬಳಿ 5 ದಿನಗಳ ಹಿಂದೆ ಸಂಭವಿಸಿದ ಗುಡ್ಡ ಕುಸಿತದ ಸ್ಥಳವನ್ನ ವೀಕ್ಷಿಸಿ ಜನರ ಸಮಸ್ಯೆ ಆಲಿಸಿದ್ರು.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.